ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಮೈ ಚಾನೆಲ್. ಫ್ರೆಂಡ್ಸ್, ಇವಾಗ ಬೇಸಿಗೆಕಾಲ ಅಲ್ವಾ, ತುಂಬ ಜನಕ್ಕೆ ನೆಕ್ ಸುತ್ತ ಕಪ್ಪಾಗೋದು, ಕೈ ಕಾಲು ಎಲ್ಬೋ ಎಲ್ಲ ಟ್ಯಾನ್ ಆಗಿಬಿಡೋದು, ಅದೆಲ್ಲ ತುಂಬ ಆಗುತ್ತಲ್ವ. ಸುಮಾರೊಂದೇ ಅಲ್ಲ, ಕೆಲವ್ರಿಗೆ ಯಾವಾಗೂ ನೆಕ್ ಸುತ್ತ ಎಲ್ಲ ಯಾವಾಗೂ ತುಂಬ ಡಾರ್ಕ್ ಆಗಿರುತ್ತೆ. ಸೊ ಅಂಥವ್ರಿಗೆ ನಾನು ಇವತ್ತು ರೆಮಿಡಿನ ತೋರಿಸ್ತಿದ್ದೀನಿ. ನೋಡಿ, ನಾನು ಯೂಸ್ ಮಾಡ್ತೀನಿ. ಓಕೆ, ನನ್ನ ನೆಕ್ಕು ಆ್ಯಕ್ಚುಲಿ ಈ ಸಮ್ಮರ್ ಬಂದರೆ ಇಲ್ಲೆಲ್ಲ ಡಾರ್ಕ್ ಆಗಿಬಿಡುತ್ತೆ. ನಾನು ಯೂಸ್ ಮಾಡಿದ್ಮೇಲೆ ನೋಡಿ ಎಷ್ಟು ನೀಟಾಗಿದೆ. ಸೊ ಇದು ಒಂದೇ ಯೂಸಲ್ಲಿ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಫ್ರೆಂಡ್ಸ್. ನನಗಂತೂ ರಿಯಲ್ ಆಗಿ ಇದನ್ನು ಯೂಸ್ ಮಾಡಿ ಶಾಕ್ ಆಯಿತು. ಅಂದರೆ ಸ್ವಲ್ಪ 3 ಸ್ಟೆಪ್ಸ್ ಫಾಲೋ ಮಾಡಬೇಕು, ಬಟ್ ಒಂದೇ ಯೂಸಲ್ಲಿ ಕ್ಲಿಯರ್ ಆಗುತ್ತೆ. ನಾನು ಈ ಸಮ್ಮರ್ ಬಂದಾಗಿಂದ ಒಂದೇ ಯೂಸೇ ಮಾಡಿದ್ದು. ಸೊ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಲ್ವಾ. ಸೊ ಅದು ಹೆಂಗೆ ಮಾಡೋದು ಅಂತ ಬನ್ನಿ ತೋರಿಸ್ತೀನಿ ಫ್ರೆಂಡ್ಸ್. ಫಸ್ಟ್ ನಾವು ಇಲ್ಲೆಲ್ಲ ಹೀಟ್ ಮಾಡಿಕೊಂಡು ಈ ಪೋರ್ಸ್ನ ಓಪನ್ ಮಾಡ್ಕೋಬೇಕು. ಸ್ನಾನ ಮಾಡಿದಾದಮೇಲೆ ನೀವು ಯೂಸ್ ಮಾಡ್ಬೋದು, ಆವಾಗ ಇಲ್ಲೆಲ್ಲ ಪೋರ್ಸ್ ಓಪನ್ ಆಗಿರುತ್ತೆ. ಇಲ್ಲ ಅಂದರೆ ಬೇರೆ ಟೈಮಲ್ಲಿ ಅಂದರೆ ಒಂದು ಹಾಟ್ ವಾಟರ್ ಒಂದು ಬೌಲಲ್ಲಿ ತೊಗೊಂಡು ಒಂದು ಟವಲ್ ಅದರಲ್ಲಿ ಡಿಪ್ ಮಾಡಿಕೊಂಡು ಇಲ್ಲಿ ಪ್ಯಾಕ್ ಮಾಡ್ಕೊಳ್ಳಿ. ನಾನಿಲ್ಲಿ ತೋರಿಸ್ತಿದ್ದೀನಿ ಆ ಥರ. ಸೊ ಫ್ರಂಟ್ ಬ್ಯಾಕ್ ಎರಡೂ ಆ ಥರ ಮಾಡಿಕೊಂಡ್ರೆ ನಮಗೆ ಇಲ್ಲಿರೋ ಪೋರ್ಸ್ ಎಲ್ಲ ಓಪನ್ ಆಗಿ ಕ್ಲಿಯರ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ನೆಕ್ಸ್ಟ್ ಸ್ಟೆಪ್, ನಾವೊಂದು ಪ್ಯಾಕ್ನ ರೆಡಿ ಮಾಡ್ಕೋಬೇಕು. ಆ ಪ್ಯಾಕ್ಗೆ ಸಿಂಪಲಾಗಿ ಮನೇಲಿರೋವಂಥದ್ದೇ ನಾವು ಯೂಸ್ ಮಾಡ್ತೀವಿ. ಬೇರೆ ಯಾವುದು ತುಂಬ ರಿಸ್ಕ್ ತೊಗೊಂಡು ತರೋವಂಥ ಇಂಗ್ರೀಡಿಯೆಂಟ್ಸ್ ಯಾವುದೂ ಇಲ್ಲ. ಸೊ ಒಂದು ಬೌಲ್ ತೊಗೊಂಡು ಅದಕ್ಕೆ 2 ಟೇಬಲ್ ಸ್ಪೂನ್ ಶುಗರ್ ಹಾಕ್ಕೋಬೇಕು. ಸೊ ಶುಗರ್ ಆ್ಯಂಡ್ ಲೆಮನ್ ಕಾಂಬಿನೇಷನ್ ನಿಮಗೆ ಗೊತ್ತೇ ಇದೆ, ಫುಲ್ ಟ್ಯಾನ್ ಯಾವಾಗೂ ರಿಮೂವ್ ಮಾಡುತ್ತೆ. ಸೊ ಅದು ಶುಗರ್ 2 ಟೇಬಲ್ ಸ್ಪೂನ್. 1 ಟೇಬಲ್ ಸ್ಪೂನ್ ಕಾಫಿ ಪೌಡರ್ ಹಾಕ್ಕೊಳ್ಳಿ. ನೆಕ್ಸ್ಟ್ 1 ಟೇಬಲ್ ಸ್ಪೂನ್ ಲೆಮನ್ ಜ್ಯೂಸನ್ನ ಹಾಕ್ಕೋಬೇಕು. ಆಮೇಲೆ 1 ಟೇಬಲ್ ಸ್ಪೂನ್ ಬೇಕಿಂಗ್ ಸೋಡಾ, 1 ಟೇಬಲ್ ಸ್ಪೂನ್ ಆಲಿವ್ ಆಯಿಲ್ ಅಥವಾ ಕೊಬ್ಬರಿ ಎಣ್ಣೆ ಯಾವುದಾದ್ರೂ ಹಾಕೋಬೋದು. ನಾನಿಲ್ಲಿ ಆಲಿವ್ ಆಯಿಲ್ನ ಹಾಕ್ಕೊಳ್ತಿದ್ದೀನಿ, ಇಲ್ಲ ಕೊಕೊನಟ್ ಆಯಿಲ್ ಆದರೂ ಹಾಕೋಬೋದು. ನೆಕ್ಸ್ಟ್ 1 ಟೇಬಲ್ ಸ್ಪೂನ್ ರೋಸ್ ವಾಟರ್. ಇಷ್ಟು ಇಂಗ್ರೀಡಿಯೆಂಟ್ಸ್ನ ಚೆನ್ನಾಗಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಬರುತ್ತೆ. ಸೊ ಇದನ್ನು ನಾವು ಫ್ರಂಟ್ ಸೈಡ್ ಆ್ಯಂಡ್ ಬ್ಯಾಕ್ ಸೈಡ್ ನೆಕ್ಕಲ್ಲಿ ಫುಲ್ ನಾನಿಲ್ಲಿ ತೋರಿಸ್ತಾ ಇರೋ ಥರ ಅಪ್ಲೈ ಮಾಡಿಕೊಂಡು ಲೈಟಾಗಿ, ತುಂಬ ಜೋರಾಗಿ ರಬ್ ಮಾಡೋದು ಬೇಡ. ನಾವು ಯೂಸ್ ಮಾಡಿರೋಂಥ ನಿಂಬೆಹಣ್ಣು ಸಿಪ್ಪೆ ಇರುತ್ತಲ್ಲ, ಅದರಿಂದನೇ ಚೆನ್ನಾಗಿ ಸ್ವಲ್ಪ ಲೈಟಾಗಿ ಸ್ಕ್ರಬ್ ಥರ ಮಾಡ್ಕೊಳ್ತಾ ಬನ್ನಿ. ಶುಗರ್ ಎಲ್ಲ ಫುಲ್ ಕರ್ಗೋಗ್ಬಿಟ್ಟಿರುತ್ತೆ. ಸೊ ಜಸ್ಟ್ ಅಪ್ಲೈ ಮಾಡೋದು ಈ ಥರ ಇದು ಮಾಡ್ಕೊಳ್ತಾ ಬರೋದು. ಇಲ್ಲಾಂದರೆ ನಿಮಗೆ ತುಂಬ ಉರಿ ಅನಿಸುತ್ತೆ ಅಂದರೆ ಕೈಯಲ್ಲೇ ಮಾಡ್ಕೋಬೋದು ನೀವು. ನಿಂಬೆಹಣ್ಣು ಸಿಪ್ಪೆ ಬೇಡ ಅಂದರೆ ಕೈಯಲ್ಲೇ ನೀವು ಹಚ್ಕೊಂಡು ಈ ಥರ ಎಲ್ಲ ಸರ್ಕ್ಯುಲರ್ ಮೋಷನಲ್ಲಿ ಫುಲ್ಲು ರಬ್ ಮಾಡ್ಕೊಳ್ಳಿ. ಫಸ್ಟ್ ಫ್ರಂಟ್ ಪಾರ್ಟ್ ಮಾಡ್ಕೊಳ್ಳಿ, ನೆಕ್ಸ್ಟ್ ಬ್ಯಾಕ್ ಪಾರ್ಟ್ನ ಮಾಡ್ಕೊಳ್ಳಿ. ಈ ಥರ ಒಂದು 5 ಮಿನಿಟ್ಸ್ ರಬ್ ಮಾಡ್ಕೋಬೇಕು. ಆಮೇಲೆ ರಬ್ ಮಾಡ್ಕೊಂಡಿದ್ದಾದಮೇಲೆ ಇನ್ನೂ ಮಿಕ್ಕಿರುತ್ತಲ್ವ, ಸೊ ಅದಕ್ಕೆ ನಾವು ಸ್ವಲ್ಪ 1 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕ್ಕೊಂಡು, ಯಾಕಂದರೆ ಇದು ತುಂಬ ಹಚ್ಚಿದ ತಕ್ಷಣ ಇದು ಎಲ್ಲ ಒಟ್ಟೋಗುತ್ತೆ, ಡ್ರೆಸ್ ಎಲ್ಲ ಇದಾಗುತ್ತೆ, ಅದಕ್ಕೋಸ್ಕರ ಅಷ್ಟೇ. ಸೊ ಕಡಲೆ ಹಿಟ್ಟು ಅಷ್ಟೇ ಸ್ಕಿನ್ ಬ್ರೈಟ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ಆ ಕಡಲೆ ಹಿಟ್ಟನ್ನ ಹಾಕ್ಕೊಂಡು ಸ್ವಲ್ಪ ಗಟ್ಟಿ ಮಾಡಿಕೊಂಡು ಪ್ಯಾಕ್ ಥರ ಹಾಕ್ಕೊಂಡು 20 ಮಿನಿಟ್ಸ್ ಬಿಟ್ಬಿಡಬೇಕು. ಸೊ ಇದರಲ್ಲಿ ಯೂಸ್ ಮಾಡಿರೋವಂಥ ಶುಗರ್ ಆಗಲಿ, ಲೆಮನ್ ಆಗಲಿ, ರೋಸ್ ವಾಟರ್ ಆಗಲಿ, ಇಲ್ಲ ಆಲಿವ್ ಆಯಿಲ್ ಆಗಲಿ, ಸೊ ಎಲ್ಲನೂ ಫುಲ್ಲು ಕ್ಲೀನಾಗಿ ಡರ್ಟ್ ಎಲ್ಲ ತೆಗೆದು ಟ್ಯಾನ್ ಹೋಗೋ ಥರ ಹೆಲ್ಪ್ ಮಾಡುತ್ತೆ. ರೋಸ್ ವಾಟರ್ನ ಯಾಕೆ ಆ್ಯಡ್ ಮಾಡಿದ್ದೀವಿ ಅಂದರೆ ಸ್ವಲ್ಪ ಕೂಲ್ ಆಗುತ್ತೆ, ಇಲ್ಲಿ ಅಷ್ಟೊಂದು ಇದಾಗಲ್ಲ. ಆಮೇಲೆ ಆಲಿವ್ ಆಯಿಲ್ ಯಾಕೆ ಆ್ಯಡ್ ಮಾಡ್ತೀವಿ ಅಂದರೆ ಕೊಕೊನಟ್ ಆಯಿಲ್ ಆಗಲಿ ಸ್ಕಿನ್ ಕಾಂಪ್ಲೆಕ್ಷನ್ ಇಂಪ್ರೂವ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಮತ್ತು ಇದೆಲ್ಲ ಡ್ರೈ ನಾವು ಬೇಕಿಂಗ್ ಸೋಡಾನು ಆ್ಯಡ್ ಮಾಡಿದ್ದೀವಲ್ಲ, ಸೊ ತುಂಬ ಡ್ರೈ ಇದೆಯಲ್ಲ, ಆವಾಗ ಸ್ಕಿನ್ ರ್ಯಾಷಸ್ ಆಗ್ಬೋದು ತುಂಬ ಜೋರಾಗಿ ರಬ್ ಮಾಡಿಬಿಟ್ರೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಆಯಿಲಿ ಇದ್ದರೆ ಆ ಥರ ರ್ಯಾಷಸ್ ಏನೂ ಆಗಲ್ಲ, ಉರಿನೂ ಆಗಲ್ಲ, ಮತ್ತು ತುಂಬ ಉರಿನೂ ಆಗಲ್ಲ. ಇದನ್ನು ನೀವು ಇಲ್ಲಿ ಹ್ಯಾಂಡ್ಸ್ ಹತ್ರ ಎಲ್ಲ ಡಾರ್ಕ್ ಆಗಿರುತ್ತಲ್ಲ, ಅಲ್ಲಿ ಎಲ್ಬೋ ಹತ್ರ, ನೀಸ್ ಹತ್ರ ಡಾರ್ಕ್ ಆಗಿರೋ ಕಡೆ ಎಲ್ಲ ನೀವು ಅಪ್ಲೈ ಮಾಡ್ಕೋಬೋದು. ಫೇಸ್ಗೆ ಬೇಡ ಅಪ್ಲೈ ಮಾಡೋದು, ಯಾಕಂದರೆ ಇದರಲ್ಲಿ ಬೇಕಿಂಗ್ ಸೋಡಾ ಯೂಸ್ ಮಾಡಿರ್ತೀವಲ್ಲ, ಅದಕ್ಕೆ ಫೇಸ್ಗೆ ನಾನು ಸಜೆಸ್ಟ್ ಮಾಡಲ್ಲ. ಬೇರೆ ಡಾರ್ಕ್ ಆಗಿರೋ ನೆಕ್ ಆಗಲಿ, ಇಲ್ಲ ಫಿಂಗರ್ಸ್ ಆಗಲಿ, ಇಲ್ಲ ಎಲ್ಬೋ, ಇಲ್ಲ ನೀಸ್, ಇದಕ್ಕೆಲ್ಲ ನಾವು ಅಪ್ಲೈ ಮಾಡ್ಕೋಬೋದು. ಇಲ್ಲಿ ನಾನು ಲೆಫ್ಟ್ ಸೈಡ್ ಇರೋದ್ರಲ್ಲಿ ಬಿಫೋರ್ ಅಪ್ಲೈಯಿಂಗ್ ಇದನ್ನು ಮುಂಚೆ ಅಪ್ಲೈ ಮಾಡೋಕ್ಕೆ ಮುಂಚೆ ತೋರಿಸ್ತಿದ್ದೀನಿ. ರೈಟ್ ಸೈಡಲ್ಲಿ ಅಪ್ಲೈ ಮಾಡಿದ್ದಾದಮೇಲೆ ಹೆಂಗಾಗಿದೆ ಅಂತ ತೋರಿಸ್ತಿದ್ದೀನಿ. ನೋಡಿ, ಇದು ರಿಯಲಾಗಿ 1 ವಾಶ್ ಅಷ್ಟೇ, ಎಷ್ಟು ಕ್ಲೀನಾಗಿ ಹೋಗಿದೆ ಅಲ್ವಾ. ಬ್ಯಾಕ್ ಸೈಡ್, ಫ್ರಂಟ್ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಹೋಗಿದೆ. ಪ್ಯಾಕ್ ಆದಮೇಲೆ ನೋಡಿ ಹೆಂಗಾಗಿದೆ. ಒಂದೇ ಯೂಸಲ್ಲಿ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಫುಲ್ ಅದು ಡ್ರೈ ಆದಮೇಲೆ ಸ್ವಲ್ಪ ವಾಟರ್ ಮಾಡಿಕೊಂಡು ಈ ಥರ ರಬ್ ಮಾಡ್ಕೊಂಬಿಡಿ. ಇಲ್ಲ ನೀವು ವೆಟ್ ಟಿಶ್ಯೂಸ್ ಇರುತ್ತಲ್ಲ, ಅದರಲ್ಲೂ ವೈಪ್ ಮಾಡ್ಕೋಬೋದು, ಇಲ್ಲ ವಾಶು ಮಾಡ್ಕೋಬೋದು. ನೋಡಿ ಎಷ್ಟು ಕ್ಲೀನಾಗಿ ಹೊಟ್ಟೋಯ್ತಲ್ಲ. ಸೊ ಒಂದೇ ವಾಶಲ್ಲೇ ನೀವು ನೋಡ್ತೀರಾ, ನಿಮಗೂ ಇಷ್ಟು ಬೆನಿಫಿಟ್ ಆಯಿತು ಒಂದೇ ವಾಶಲ್ಲಿ ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತ ತಿಳಿಸಿ. ನಿಮ್ಮ ಕಮೆಂಟಿಂದ ಬೇರೆಯವ್ರಿಗೂ ಟ್ರೈ ಮಾಡ್ಬೋದು ಅಂತ ಕಾನ್ಫಿಡೆನ್ಸ್ ಬರುತ್ತೆ. ಅದೇ ಖಂಡಿತ ನಾನು ಟ್ರೈ ಮಾಡಿರೋದು ಹೇಳ್ತಿದ್ದೀನಿ.
ತುಂಬ ಚೆನ್ನಾಗಿದೆ ರೆಮಿಡಿ, ಎಲ್ಲರೂ ಟ್ರೈ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.